ಮುಂಬೈನಂತಹ ನಗರಗಳ ಟ್ರಾಫಿಕ್ನಲ್ಲಿ ಈ ದೃಶ್ಯ ನಮಗೆಲ್ಲ ಪರಿಚಿತ. ಆಂಬ್ಯುಲೆನ್ಸ್ ಒಂದು ವಾಹನಗಳ ನಡುವೆ ಸಿಲುಕಿಕೊಂಡಿರುತ್ತದೆ. ಸೈರನ್ ಸದ್ದು ಮಾಡ್ತಿದ್ದರೂ ಬೇರೆ ವಾಹನಗಳಿಗೆ ಚಲಿಸಲು ಜಾಗವೇ ಇರುವುದಿಲ್ಲ. ಎಲ್ಲವೂ ಸ್ತಬ್ಧ. ಆದರೆ ಅಲ್ಲಿ ಸಮಯ ಮಾತ್ರ ವೇಗವಾಗಿ ಓಡ್ತಾ ಇರುತ್ತೆ. ಇದೇ ಘಟನೆ ಮಾರ್ಚ್ 18ರಂದು ನಡೆದಿರುವಂಥದ್ದು. ರೋಗಿಯೊಬ್ಬರನ್ನು ಹೊತ್ತ ಆಂಬ್ಯುಲೆನ್ಸ್ ಫ್ಲೈಓವರ್ ಅಡಿಯಲ್ಲಿ ಸಿಲುಕಿಕೊಂಡಾಗ ಅದರ ಒಳಗಡೆ ಮಯೂರ್ ಎಂಬುವರು ತಮ್ಮ ತಾಯಿಯನ್ನು ಆದಷ್ಟು ಬೇಗ ಲೋಕಮಾನ್ಯ ತಿಲಕ್ ಮುನ್ಸಿಪಲ್ ಜನರಲ್ ಹಾಸ್ಪಿಟಲ್ಗೆ ಸೇರಿಸಲು ಸಾಹಸ ಪಡ್ತಾ ಇರ್ತಾರೆ. ಆದರೆ ಆಗ ಒಂದು ಅದ್ಭುತ ನಡೆದಿರುವಂಥದ್ದು. ಸಾಮಾನ್ಯ ಸವಾರನೊಬ್ಬ ಸಹಾಯಕ್ಕೆ ಧಾವಿಸ್ತಾನೆ. ಅವನು ತನ್ನ ಬೈಕ್ನಲ್ಲಿ ಆಂಬ್ಯುಲೆನ್ಸ್ ಮುಂದೆ ಹೋಗಿ ರಸ್ತೆಯಲ್ಲಿದ್ದ ವಾಹನ ಸವಾರರಿಗೆ ಪಕ್ಕಕ್ಕೆ ಸರಿಯುವಂತೆ ಸೂಚನೆ ನೀಡಲು ಆರಂಭಿಸ್ತಾನೆ. ನಿಧಾನವಾಗಿ ಒಂದೊಂದೇ ಲೈನ್ನಲ್ಲಿ ಜಾಗ ಮಾಡಿಕೊಡ್ತಾ ಅವನು ಮುಂದಕ್ಕೆ ಹೋಗ್ತಾನೆ. ಆಂಬ್ಯುಲೆನ್ಸ್ ತನ್ನನ್ನು ಅನುಸರಿಸ್ತಾ ಇದೆಯಾ ಎಂದು ಅವನು ಪದೇ ಪದೇ ಹಿಂದೆ ತಿರುಗಿ ನೋಡ್ತಾ ಮುಂದಕ್ಕೆ ಹೋಗ್ತಾನೆ. ಆ ಕ್ಷಣದಲ್ಲಿ ಅವನು ಒಬ್ಬನೇ ಟ್ರಾಫಿಕ್ ಪೊಲೀಸ್ನಂತೆ ಕಾರ್ಯನಿರ್ವಹಿಸಿರುವಂಥದ್ದು ಎಲ್ಲರ ಶ್ಲಾಘನೆಗೆ ಮೆಚ್ಚುಗೆ ಪಾತ್ರ ಆಗಿರುವಂಥದ್ದು. ಗದ್ದಲ, ಗೊಂದಲ ಮತ್ತು ಒತ್ತಡದ ನಡುವೆಯೂ ಅವನು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಆತನ ಈ ಸಾಹಸದಿಂದಾಗಿ ಆಂಬ್ಯುಲೆನ್ಸ್ ಸರಿಯಾದ ಸಮಯಕ್ಕೆ ಆಸ್ಪತ್ರೆಯನ್ನು ತಲುಪಲು ಸಾಧ್ಯವಾಯಿತು. ಅದರ ಒಳಗಿದ್ದವರು ಯಾರು ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಆದರೂ ಅವನು ಸಹಾಯ ಮಾಡಲು ಮುಂದಾದನು. ಮಯೂರ್ ಹಂಚಿಕೊಂಡ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ದೇಶಾದ್ಯಂತ ಜನರು ಆತನನ್ನು ರಿಯಲ್ ಲೈಫ್ ಹೀರೋ ಎಂದು ಕೊಂಡಾಡುತ್ತಿದ್ದಾರೆ. ಈಗ ಮಯೂರ್ ಆ ವ್ಯಕ್ತಿಯನ್ನು ಹುಡುಕುತ್ತಿದ್ದಾರೆ, ಕೇವಲ ವೈಯಕ್ತಿಕವಾಗಿ ಭೇಟಿಯಾಗಿ ಧನ್ಯವಾದ ಹೇಳಲು. ಏಕೆಂದರೆ ಸತ್ಯವೇನೆಂದರೆ, ಕಷ್ಟದಲ್ಲಿದ್ದವರನ್ನು ಕಂಡು ಮುಖ ತಿರುಗಿಸಿ ಹೋಗುವವರ ನಡುವೆ ಇಂತಹ ಮನಸ್ಸುಗಳು ಜಗತ್ತಿಗೆ ಬಹಳ ಅಗತ್ಯವಿದೆ. ನೀವು ಎಂದಾದರೂ ಇಂತಹ ದಯೆಯ ಕೆಲಸವನ್ನು ನೋಡಿದ್ದೀರಾ? ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮುಖಾಂತರ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.